ದೆಹಲಿಯ ಕೆಂಪುಕೋಟೆಯಲ್ಲಿ ಸಂಭವಿಸಿದಂತಹ ಕೆಂಪುಕೋಟೆಯ ಬಳಿ ಸಂಭವಿಸಿದಂತಹ ಕಾರ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ. 13ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ. ಕಾರ್ ಸ್ಫೋಟದಲ್ಲಿ ಬಲಿಯಾದವರು 10 ಅಲ್ಲ 13 ಜನ. ಸಾವನ್ನಪ್ಪಿದವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಆಸ್ಪತ್ರೆಯಲ್ಲಿ 26 ಜನರಿಗೆ ಸದ್ಯ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸಾವಿನ ಸಂಖ್ಯೆ ಆರಂಭದಲ್ಲಿ 1 ಅಂತ ಹೇಳಲಾಗಿತ್ತು, ಆನಂತರ ಏರ್ತಾ ಹೋಗಿದ್ದು ಈಗ 13ಕ್ಕೆ ಬಂದು ನಿಂತಿದೆ. ಒಂದು ಸ್ಫೋಟ 13 ಜನ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಹಾಸ್ಪಿಟಲ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ. ಆಸ್ಪತ್ರೆಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಕಮಿಷನರ್ ಸೇರಿದಂತೆ ಭದ್ರತಾ ಟೀಮ್ ಏನಿದೆ ಅವರಿಂದ ಕೂಡ ಆಸ್ಪತ್ರೆಯಲ್ಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೂ ಕೂಡ ಕೆಲವೇ ಕ್ಷಣದಲ್ಲಿ ಭೇಟಿಯನ್ನ ಕೊಡೋರಿದ್ದಾರೆ. ಘಟನೆ ಬಹಳ ಗಂಭೀರ ಸ್ವರೂಪದ್ದು. ಘಟನೆಗೆ ಸ್ಫೋಟಕ ಬಳಸಿರೋದು ಪಕ್ಕ. ಬಟ್ ಸ್ಫೋಟಕ ಬಳಸಿದವರ ಟಾರ್ಗೆಟ್ ಯಾವ ಸ್ಥಳ ಆಗಿತ್ತು? ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸ್ತಾ ಇದ್ರ ಅಥವಾ ಟೈಮರ್ ಇಟ್ಟು ಆ ಜಾಗ ಬರುವಂತಹ ಸಂದರ್ಭದಲ್ಲೇ ಸ್ಫೋಟ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಸ್ಫೋಟವನ್ನ ಮಾಡಲಾಯ್ತಾ? ಆ ಬಗ್ಗೆ ತನಿಖೆ ನಡೀತಾ ಇದೆ. ನಿಖರವಾದಂತಹ ಮಾಹಿತಿ ಇನ್ನೂ ಕೂಡ ಪೊಲೀಸ್ ತಂಡಗಳಿಂದ ಅಥವಾ ತನಿಖಾ ತಂಡಗಳಿಂದ ಲಭ್ಯ ಆಗಿಲ್ಲ. LNJP ಹಾಸ್ಪಿಟಲ್ನಲ್ಲಿ ಸದ್ಯ ಕೇಂದ್ರ ಗೃಹ ಸಚಿವರಿದ್ದಾರೆ. ಸಾವನ್ನಪ್ಪಿರುವವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಗಾಯಾಳುಗಳ ಸಂಖ್ಯೆ 26ಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.